ಹೂಕೋಣ ಆಯ್ತು, ನಿಂದಾಯ್ತೇನೋ? ಹೂ ತಾತ ಆಯ್ತು. ಹಾ. ತಾತ ನಿಂಗೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೀನಿ ತಾತ. ಏನ್ ಪ್ರಶ್ನೆನಪ್ಪ ಅದು? ತಾತ ಹ್ಮ್. ಊರೆಲ್ಲ ಸುತ್ತಕೊಂಡ್ ಬರ್ತೀನಿ. ಹಾ. ಒಬ್ರು ನಗಲ್ಲ ತಾತ. ಯಾವತ್ ನೋಡ್ರು ಮಕ ಗಂಟಾಕೊಂಡ್ ಕೂಕೊಂಡಿರ್ತಾರೆ. ಯಾಕೆ ತಾತ ಅವತ್ ನಗಲ್ಲ? ಅಯ್ಯೋ, ಯಾಕೆ ನಗಲ್ಲ ಅಂದ್ರೆ ಒಬ್ಬೊಬ್ರಿಗೂ ಒಂದೊಂದು ಚಿಂತೆ ಇರ್ತದಪ್ಪ, ಅದಕ್ಕೆ ನಗಲ್ಲ. ಅದೇ ಏನ್ ಚಿಂತೆ ತಾತ? ಏನ್ ಚಿಂತೆ ಅಂದ್ರೆ, ಈಗ ಕೆಲವ್ರಿಗೆ ನಾನು ಯಾವಾಗಲೂ ಕುಡಿಬೇಕು ಅನ್ನೋದು ಕೆಲವ್ರ ಚಿಂತೆ. ಕೆಲವ್ರಿಗೆ ನಾನು ಆಸ್ತಿ ಸಂಪಾದನೆ ಮಾಡಬೇಕು, ಅಡು ಸಂಪಾದನೆ ಮಾಡಬೇಕು, ಅದು ಸಂಪಾದನೆ ಮಾಡಬೇಕು, ಇದು ಸಂಪಾದನೆ ಮಾಡಬೇಕು ಅನ್ನೋ ಚಿಂತೆ. ಕೆಲವ್ರಿಗೆ ನಾನು ಕಾರ್ ತಗೋಬೇಕು, ಕಾರ್ನಾಗ ಓಡಾಡಬೇಕು, ಆ ಕಡೆ ಈ ಕಡೆ ದೇಶ ಎಲ್ಲ ಸುತ್ತಬೇಕು, ನಾನು ಚೆನ್ನಾಗಿ ಮಜಾ ಮಾಡಬೇಕು, ತಿನ್ನಬೇಕು, ಆ ಕಾರ್ನೊಳಗೆ ಓಡಾಡ್ಕೊಂಡು ಅಂತ ಇನ್ನು ಕೆಲವ್ರಿಗೆ ಚಿಂತೆ. ಇನ್ನು ಕೆಲವ್ರಿಗೆ ನಾನು ದೊಡ್ಡ ಮನೆ ಕಟ್ಟಬೇಕು, ಆ ಮನೆ ಒಳಗಿರ್ಬೇಕು, ನಾನು ಮನೆಗೆ ಎಲ್ಲರೂ ಬರಬೇಕು ಅನ್ನೋದು ಇನ್ನೊಬ್ಬರಿಗೆ, ಬೇರೆ ಬೇರೆಯವರಿಗೆಲ್ಲ ಚಿಂತೆ. ಇನ್ನು ಕೆಲವರಿಗೆ ನಾನು ಹೆಚ್ಚು ಹಣ ಸಂಪಾದನೆ ಮಾಡಬೇಕು, ದೊಡ್ಡ ಸಾಹುಕಾರ ಆಗಬೇಕು, ದೊಡ್ಡ ಮನೆ ಮಠ ಎಲ್ಲ ಕಟ್ಟಬೇಕು, ಬಂಗ್ಲೆ ಕಟ್ಟಬೇಕು, ಅದು ತಗೋಬೇಕು, ಇದು ತಗೋಬೇಕು ಅನ್ನೋ ಇನ್ನು ಕೆಲವ್ರ ಚಿಂತೆ. ಅದಕ್ಕೆ ಆಗ್ಬಿಟ್ಟದೆ ಅಂದರೆ ಜನಗಳು ಯಾರು ನಗಕ್ಕೆ ಹೋಗ್ತಾ ಇಲ್ಲ ಕಣೋ, ಬರೀ ಯಾವಾಗಲೂ ಮಗ ಗಂಟಾಕೊಂಡು ಇರ್ತಾರೆ. ನಗದ್ರಿಗೆ ಮನುಷ್ಯನಿಗೆ ಬೇಕಾದಷ್ಟು ಕಾಯಿಲೆ ಕಸಾಲೆಗಳು ಬೇಕಾದಷ್ಟು ಬಂದ್ಬಿಡ್ತವೆ. ಈ ಮನುಷ್ಯರಿಗೆ ಏನಾಗ್ಯದಪ್ಪ, ಯಾರೂ ನಗಲ್ಲಪ್ಪ. ಏನು ಬಂದಿದೆ ಈ ಮನುಷ್ಯರಿಗೆ? ನಗರಪ್ಪ ನಗರೋ, ನಗ್ರೆ ಒಳ್ಳೇದು ಕಣೋ ಆರೋಗ್ಯಕ್ಕೆ. ದಯವಿಟ್ಟು ನಗರಪ್ಪ ಅಂತ ನಾನು ಎಲ್ಲ ಕಡೆ ಹೇಳ್ತೀನಪ್ಪ. ಯಾರು ನಗಲ್ಲ ಕಣೋ. ಅವರೆಲ್ಲ ನಗಲ್ಲ, ನೀನು ಯಾಕೆ ನಗಲ್ಲ? ನಾನ್ ನಗದ? ನಾನು ನಗ್ತೀನಿ ಕಣೋ. ಅದೇ ಯಾವಾಗ ನಗ್ತ್ಯಾ? ನಾನ್ ನಗೋದು ಯಾವಾಗ ಗೊತ್ತಾ? ಅದು ಯಾವಾಗ? ಒಂದು ಕ್ವಾರ್ಟರ್ ಯಾವಾಗ ಹೊಟ್ಟೆ ಒಳಗೆ ಹೋಗ್ಬಿಟ್ರೆ ಅವಾಗ ನಗ ಬಂದ್ಬಿಡ್ತದ ಕಳ್ಳ. ನಗ್ಬಿಡ್ತೀನಿ ಕಳ್ಳ. ನಿಮ್ಮ ಅಜ್ಜನ್ನ ದುಡ್ಡು ಗಿಡ್ ಮಡ್ಗೆವಳ. ಅಯ್ಯೋ, ನಿನಗೆ ಯಾವಾಗ ನೋಡ್ರು ಕೊಡಕ್ಕಿದ್ದೆ. ಯಾವಾಗ ನೋಡ್ರು ಕುಡಿಯಕ್ಕಿದ್ದೆ. ಯಾವಾಗ ನೋಡ್ರು ಕುಡಿಯಕ್ಕಿದ್ದೆ.